ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಹಿಂದಿನ ವಿಡಿಯೋದಲ್ಲಿ ವ್ರತ ನಿರ್ಣಯ, ಕಾಲ ನಿರ್ಣಯದ ಬಗ್ಗೆ ತಿಳಿದುಕೊಂಡೆವು. ಇಂದಿನ ವಿಡಿಯೋದಲ್ಲಿ ಅನುಕ್ರಮಣಿಕಾ ಕಥನ ಇದರ ಬಗ್ಗೆ ತಿಳಿದುಕೊಳ್ಳೋಣ. ಅಧ್ಯಾಯ 30. ಈಶ್ವರನು ಹೇಳುತ್ತಾನೆ, ವತ್ಸ ಸನತ್ಕುಮಾರ, ನಿನಗೆ ಇದುವರೆಗೆ ಶ್ರಾವಣ ಮಾಸದ ಮಹಾತ್ಮೆಗಳಲ್ಲಿ ಕೆಲವನ್ನು ಮಾತ್ರ ಯಥಾಶಕ್ತಿ ನಿರೂಪಿಸಿದ್ದೇನೆ. ಈ ಮಾಸ ಮಹಾತ್ಮೆಯನ್ನು 100 ವರ್ಷಗಳವರೆಗೆ ಹೇಳಿದರೂ ಎಲ್ಲವನ್ನೂ ವರ್ಣಿಸಲು ನನ್ನಿಂದ ಸಾಧ್ಯವಾಗದು. ನನ್ನ ಪ್ರಿಯೆ ಕಲ್ಯಾಣಿ ಪಾರ್ವತಿ ಏನಿರುವಳೋ ಅವಳು ದಕ್ಷ ಪ್ರಜಾಪತಿಯ ಯಜ್ಞಕುಂಡದಲ್ಲಿ ಆತ್ಮಾರ್ಪಣೆ ಮಾಡಿ ನಂತರ ಹಿಮಾಚಲ ರಾಜನ ಮಗಳಾಗಿ ಹುಟ್ಟಿ ಈಗ ನನ್ನ ಕೈ ಹಿಡಿದಿದ್ದಾಳೆ. ಅವಳು ಶ್ರಾವಣ ಮಾಸದ ವ್ರತಗಳನ್ನು ಆಚರಿಸಿದ್ದರಿಂದಲೇ ನನ್ನ ಕೈ ಹಿಡಿಯುವಂತಾಯಿತು. ಆದ್ದರಿಂದ ಈ ಶ್ರಾವಣ ಮಾಸವು ನನಗೆ ಅತಿ ಪ್ರಿಯವಾಗಿದೆ. ಈ ಮಾಸದಲ್ಲಿ ಅತಿ ಥಂಡಿಯೂ ಇರುವುದಿಲ್ಲ, ಅತಿ ಉಷ್ಣವೂ ಇರುವುದಿಲ್ಲ. ಈ ಶ್ರಾವಣದಲ್ಲಿ ರಾಜ ಪ್ರಜೆ ಎಲ್ಲರೂ ವೈದಿಕ ಮಂತ್ರಗಳನ್ನು ಹೇಳುತ್ತಾ ತಮ್ಮ ದೇಹಕ್ಕೆ ಶುಭ್ರ ಭಸ್ಮವನ್ನು ಹಚ್ಚಿಕೊಳ್ಳಬೇಕು ಅಥವಾ ನೀರಿನಲ್ಲಿ ಭಸ್ಮವನ್ನು ಕಲಿಸಿ 12 ಪುಂಡ್ರಗಳನ್ನು ಹಣೆಯ ಮೇಲೆ, ಎದೆಯ ಮೇಲೆ, ಹೊಕ್ಕಳದ ಮೇಲೆ, 2 ಬಾಹುಗಳಲ್ಲಿ, 2 ಮುಂಗೈಗಳಲ್ಲಿ, ಮೊಣಕೈಗಳಲ್ಲಿ, ಕಂಠದಲ್ಲಿ, ತಲೆಯ ಮೇಲೆ ಮತ್ತು ಬೆನ್ನ ಮೇಲೆ ಮಾನಸೋಕ್ತೆ ಸದ್ಯೋಜ ಮಂತ್ರಗಳನ್ನು ಹೇಳುತ್ತಾ ಮತ್ತು ಷಡಕ್ಷರ ಮಂತ್ರಗಳನ್ನು ಹೇಳುತ್ತಾ ಹಚ್ಚಿಕೊಳ್ಳಬೇಕು. ಈ ರೀತಿ ಭಸ್ಮಧಾರಣದಿಂದ ದೇಹವನ್ನು ಅಲಂಕರಿಸಿಕೊಂಡು ನಂತರ 108 ರುದ್ರಾಕ್ಷಿಗಳನ್ನು ದೇಹದಲ್ಲಿ ಧರಿಸಬೇಕು. ಹೇಗೆಂದರೆ 32 ರುದ್ರಾಕ್ಷಿಗಳ ಮಾಲೆಯನ್ನು ಕಂಠದಲ್ಲಿಯೂ 22 ರುದ್ರಾಕ್ಷಿಗಳ ಮಾಲೆಯನ್ನು ತಲೆಯ ಮೇಲೆಯೂ ಧರಿಸಬೇಕು. 6 ರುದ್ರಾಕ್ಷಿಗಳ ಒಂದೊಂದು ಮಾಲೆಯನ್ನು ಒಂದೊಂದು ಕಿವಿಯಲ್ಲಿ ಧರಿಸಬೇಕು. 2 ಕರಗಳಲ್ಲಿ 12 ರುದ್ರಾಕ್ಷಿಗಳ ಒಂದೊಂದು ಮಾಲೆಯನ್ನು ಕಟ್ಟಿಕೊಳ್ಳಬೇಕು. 8 ಒಂದೊಂದು ಭುಜದಲ್ಲಿ, 1 ಹಣೆಯಲ್ಲಿ, 1 ಶಿಖಾಗ್ರ ಭಾಗದಲ್ಲಿ ಕಟ್ಟಿಕೊಳ್ಳಬೇಕು. ಇದಾದ ಮೇಲೆ ನನ್ನನ್ನು ಪೂಜಿಸಿ ನಂತರ ಪಂಚಾಕ್ಷರ ಮಂತ್ರವನ್ನು ಜಪಿಸಬೇಕು. ಹೇ ವಿಪ್ರೇಂದ್ರ, ಶ್ರಾವಣ ಮಾಸದಲ್ಲಿ ನಾನೇ ಮಾಸದ ಪ್ರಧಾನ ದೇವತೆಯಾಗಿದ್ದೇನೆ, ಇದರಲ್ಲಿ ಸಂಶಯವಿಲ್ಲ. ಈ ಮಾಸವು ಪ್ರಿಯವಾಗಿರುವುದನ್ನು ಅರಿತು ಮತ್ತು ಅದರಲ್ಲಿಯೂ ಕೃಷ್ಣ ಪಕ್ಷದ ಅಷ್ಟಮಿಯು ನನಗೆ ಅತಿ ಪ್ರಿಯವಾಗಿರುವುದನ್ನು ಅರಿತು ಶ್ರೀಹರಿಕೇಶವನು ನನ್ನ ಪ್ರೀತ್ಯರ್ಥವಾಗಿ ಅಂದಿನ ದಿನ ದೇವಕಿ ಜಠರದಿಂದ ಅವತರಿಸಿದನು. ಇದನ್ನು ನಿನಗೆ ಸಂಕ್ಷೇಪದಲ್ಲಿ ತಿಳಿಸಿದ್ದೇನೆ. ಹೇ ಕುಮಾರ, ನೀನು ಇನ್ನೇನು ಕೇಳಬೇಕೆಂದಿರುವಿ ಎಂದು ಶಿವನು ಪ್ರಶ್ನಿಸಲು ಸನತ್ಕುಮಾರನು, ಹೇ ಪಾರ್ವತೀಶ, ಶ್ರಾವಣ ಮಾಸದ ಮಹಾತ್ಮೆಯನ್ನು ನೀನು ಹೇಳುತ್ತಿದ್ದಂತೆ ಕೇಳುತ್ತಾ ಆನಂದ ಸಾಗರದಲ್ಲಿ ಮುಳುಗಿ ಬಿಟ್ಟೆನಾದ್ದರಿಂದ ಮತ್ತು ನೀನು ಬಹು ವಿಷಯಗಳನ್ನು ಹೇಳಿರುವುದರಿಂದ ಅವುಗಳನ್ನೆಲ್ಲ ಕ್ರಮಶಃ ಸ್ಮರಣೆಯಲ್ಲಿಡುವುದು ಕಷ್ಟವಾಗಿದೆ. ಆದ್ದರಿಂದ ಹೇ ನಾಥ, ಎಲ್ಲವನ್ನೂ ಅನುಕ್ರಮಣೀಯ ರೂಪದಲ್ಲಿ ಹೇಳುವವನಾಗೂ ಇದರಿಂದ ಹಿಂದೂ ಮುಂದೂ ಮಾಡಿಕೊಳ್ಳದೆ ಎಲ್ಲವನ್ನೂ ಗಟ್ಟಿಯಾಗಿ ನೆನಪಿನಲ್ಲಿಡುವೆನು ಎಂದು ಹೇಳಲು ಈಶ್ವರನು ಹೇಳುತ್ತಾನೆ, ಕುಮಾರ, ನಿನ್ನಿಚ್ಛೆಯಂತೆ ಅನುಕ್ರಮಣಿಕಾವನ್ನು ಹೇಳುವೆನು. ಸಾವಧಾನದಿಂದ ಕೇಳು. ಮೊದಲು ಶೌನಕ ಋಷಿಯ ಪ್ರಶ್ನೆ, ನಂತರ ಅದಕ್ಕೆ ಸೂತರ ಉತ್ತರ, ಶ್ರೋತ್ರಗಳ ಗುಣವರ್ಣನೆ, ನಿನ್ನ ಪ್ರಶ್ನೆಗಳು, ಶ್ರಾವಣ ಮಾಸದ ನಿರುಕ್ತಿ ಮತ್ತು ಶ್ರಾವಣದ ಸ್ತುತಿ, ಪುನಃ ನಿನ್ನ ಸವಿಸ್ತಾರ ಪ್ರಶ್ನೆ, ನೀನು ನಾಮ ನಿರ್ವಾಚನಾದಿಗಳಿಂದ ಮಾಡಿದ ನನ್ನ ಸ್ತುತಿ ಇವೆಲ್ಲ ಆದವು. ನಂತರ ನಿನ್ನ ಪ್ರಶ್ನೆಗಳಿಗೆ ಕ್ರಮಶಃ ನನ್ನ ಅನೇಕ ಉತ್ತರಗಳು. ನಿನ್ನ ವಿಶೇಷ ಪ್ರಶ್ನೆ ನಕ್ತ ವ್ರತದ ವಿಧಿ, ರುದ್ರಾಭಿಷೇಕ ಕಥನ, ಲಕ್ಷ ಪೂಜಾ ವಿಧಿ, ದೀಪದಾನ, ಯಾವುದಾದರೊಂದು ಪ್ರಿಯ ವಸ್ತುವಿನ ಪರಿತ್ಯಾಗ, ಅದರ ಫಲ, ರುದ್ರಾಭಿಷೇಕ, ಪಂಚಾಮೃತಾಭಿಷೇಕ, ಅವುಗಳ ಫಲ, ಭೂಶಯನದ ಹಾಗೂ ಮೌನ ವ್ರತದ ಫಲ, ಧಾರಣಾಪಾರಣ ಹಾಗೂ ಮಾಸೋಪವಾಸ, ಸೋಮವಾರ ವ್ರತ, ಲಕ್ಷ ರುದ್ರವರ್ತಿ ವಿಧಿ, ಕೋಟಿಲಿಂಗ ವಿಧಾನ, ಮೊಸರನ್ನ ವ್ರತ, ಹವಿಷ್ಯಾಸನ, ಪತ್ರಾವಲಿಯಲ್ಲಿ ಊಟ, ಶಾಖತ್ಯಾಗ, ಭೂಶಯನ, ಪ್ರಾತಃ ಸ್ನಾನ, ಶಮ, ದಮ, ಸ್ಫಟಿಕಾದಿ ತಿಂಗಳಗಳಲ್ಲಿ ಪೂಜೆ, ಜಾಜಪ ಫಲ, ಪ್ರದಕ್ಷಿಣೆ, ನಮಸ್ಕಾರ ಹಾಗೂ ವೇದ ಪಾರಾಯಣ, ಪುರುಷ ಸೂಕ್ತ ಪಠಣ ಹಾಗೂ ಹೋಮ ವಿಧಿ, ಗ್ರಹಯಜ್ಞ ವಿಧಿ, ಕ್ರಮವಾಗಿ ರವಿ, ಚಂದ್ರ, ಮಂಗಳರ ವ್ರತಗಳು, ಬುಧ, ಗುರು ವ್ರತಗಳು, ನಂತರ ಶುಕ್ರವಾರ ಜೀವಿಂತಿಕಾ ವ್ರತ,
ಶನಿವಾರ ನರಸಿಂಹದೇವರ, ಶನಿಯ ಮತ್ತು ವಾಯು ಹಾಗೂ ಅಶ್ವತ್ಥರ ವ್ರತ ಪೂಜೆಗಳು, ರೋಟಿಕಾ ವ್ರತ ಮಹಾತ್ಮೆ, ಔದುಂಬರ ವ್ರತ, ಸ್ವರ್ಣಗೌರಿ ವ್ರತ, ನಂತರ ದೂರ್ವಾ ಗಣಪತಿ ವ್ರತ, ಪಂಚಮಿಯ ದಿನ ನಾಗವ್ರತ ಹಾಗೂ ಷಷ್ಠಿಯ ದಿನ ಸುಪೌದನ ವ್ರತ, ಶೀತಲಾದೇವಿಯ ವ್ರತ ಹಾಗೂ ಪವಿತ್ರಾರೋಪಣ, ದುರ್ಗಾ ಕುಮಾರಿ ಪೂಜಾ ಹಾಗೂ ಆಕಾಶ ವ್ರತ, 2 ಪಕ್ಷಗಳ ಏಕಾದಶಿ ವ್ರತ, ನಂತರ ಶ್ರೀಹರಿಗೆ ಮಾಡುವ ಪವಿತ್ರಾರೋಪಣ, ತ್ರಯೋದಶಿಯ ದಿನ ಅನಂಗ ವ್ರತ, ನಂತರ ಶಂಭುವಿಗೆ ಪವಿತ್ರಾರೋಪಣ, ಉಪಕರ್ಮ, ಉತ್ಸರ್ಜನೋಪಕರ್ಮ, ಶ್ರಾವಣಿ ಕರ್ಮ, ಸರ್ಪಬಲಿ, ಹಯಗ್ರೀವ ಜನ್ಮ ಮಹೋತ್ಸವ, ಸಭಾದೀಪ, ಸಂಕಟನಾಶಕ್ಕೆ ರಕ್ಷಾಬಂಧ ಮತ್ತು ಸಂಕಷ್ಟ ಚತುರ್ಥಿ ವ್ರತ, ಕೃಷ್ಣ ಜನ್ಮಾಷ್ಟಮಿ ವ್ರತ ಕಥಾ, ಪೀಠೋರ ವ್ರತ, ಪೋಲಾ ಎಂಬ ವೃಷಭ ವ್ರತ, ದರ್ಬೆಗಳ ಸಂಗ್ರಹ, ನದಿಗಳ ರಜೋದೋಷ, ಸಿಂಹ ಸಂಕ್ರಾಂತಿಯಲ್ಲಿ ಗೋಪ್ರವಸವಾದರೆ ಶಾಂತಿ, ಶ್ರಾವಣದಲ್ಲಿ ಕರ್ಕ ಸಂಕ್ರಾಂತಿ ಹಾಗೂ ಸಿಂಹ ಸಂಕ್ರಾಂತಿಗಳಲ್ಲಿ ಮಾಡಬೇಕಾದ ದಾನಗಳು, ಸ್ನಾನ ಮಹಿಮೆ ಮಹಾತ್ಮೆ, ಶ್ರವಣ ಕಥನ, ನಂತರ ಪೌರಾಣಿಕನ ಪೂಜೆ ಸತ್ಕಾರ ಹಾಗೂ ಅಗಸ್ತ್ಯಾರ್ಘ್ಯ, ನಂತರ ಕೊನೆಗೆ ಈ ಎಲ್ಲ ಕರ್ಮಗಳ ಮತ್ತು ವ್ರತಗಳ ಕಾಲ ನಿರ್ಣಯವು ಹೇಳಲ್ಪಟ್ಟಿತು. ಈ ಮಾಸ ಮಹಾತ್ಮೆಯ ಶ್ರವಣದಿಂದ ಮಾಸದ ಎಲ್ಲ ವ್ರತಗಳ ಫಲಪ್ರಾಪ್ತಿಯಾಗುವುದೆಂದು ತಿಳಿಸಿದೆನು. ಹೇ ಸನತ್ಕುಮಾರ, ವ್ರತಗಳ ಕರ್ಮಗಳ ಈ ಅನುಕ್ರಮಣಿಕಾ ಅಧ್ಯಾಯವನ್ನು ಕೇಳುವೆನೋ ಮತ್ತು ಮಾಸ ಮಹಾತ್ಮೆಯನ್ನು ಕೇಳುವನೋ ಅವನು ಮಾಸದ ಎಲ್ಲ ವ್ರತಾನುಷ್ಠಾನದಿಂದ ಬರುವ ಫಲವನ್ನೇ ಹೊಂದುವನು. ಹೇ ಕುಮಾರ, ಹೆಚ್ಚೇನು ಹೇಳುವುದು? ಈ ಮಾಸದ ಯಾವುದಾದರೂ ಒಂದು ವ್ರತವನ್ನು ಭಕ್ತಿಯಿಂದ ಆಚರಿಸಿದ್ದರೂ ಅವನು ನನ್ನ ಪ್ರೀತ್ಯಾಸ್ಪದನಾಗುವನು. ಸೂತರು ಹೇಳುತ್ತಾರೆ, ಭೋ ಶೌನಕಾದಿ ಋಷಿಗಳೇ, ಸನತ್ಕುಮಾರನು ಶಿವವಾಕ್ಯಾಮೃತವನ್ನು ಕಿವಿಗಳಿಂದ ಪಾನ ಮಾಡಿ ಕೃತಕೃತ್ಯನಾದನು. ನಂತರ ಅವನು ಶ್ರಾವಣ ಮಾಸವನ್ನು ಮತ್ತು ಮಾಸ ಮಹಾತ್ಮೆಯನ್ನು ನಿರೂಪಿಸಿದ ಶಂಭುವನ್ನು ಸ್ತುತಿಸುತ್ತಾ ತನ್ನ ಹೃದಯದಲ್ಲಿ ಶಿವನನ್ನು ಸ್ಮರಿಸುತ್ತಾ ಈಶ್ವರನ ಅನುಜ್ಞೆಯನ್ನು ಪಡೆದು ಆ ದೇವರ್ಷಿ ಸತ್ತಮನು ಮುಂದಕ್ಕೆ ಪ್ರಯಾಣ ಬೆಳೆಸಿದನು. ಭೋ ಋಷಿಗಳೇ, ಇದು ಪರಮ ರಹಸ್ಯವಾದ ಆಖ್ಯಾನವು. ಇದನ್ನು ಸಿಕ್ಕ ಮನುಷ್ಯರಿಗೆ ಅಥವಾ ಅಯೋಗ್ಯನಿಗೆ ಸರ್ವದಾ ಹೇಳಬಾರದು. ನಿಮ್ಮ ಸುಯೋಗ್ಯತೆಯನ್ನು ಅರಿತು ನಾನು ನಿಮಗೆ ಈ ರಹಸ್ಯವಾದ ಆಖ್ಯಾನವನ್ನು ತಿಳಿಸಿದ್ದೇನೆ. ಇಲ್ಲಿಗೆ ಶ್ರೀ ಸ್ಕಂದ ಪುರಾಣದಲ್ಲಿಯ ಶ್ರಾವಣ ಮಾಸ ಮಹಾತ್ಮೆಯಲ್ಲಿ ಈಶ್ವರ ಸನತ್ಕುಮಾರ ಸಂವಾದದಲ್ಲಿ ಅನುಕ್ರಮಣಿಕಾ ಕಥನ ಎಂಬ 30ನೇ ಅಧ್ಯಾಯವು ಸಮಾಪ್ತವಾಯಿತು. ಇಲ್ಲಿಗೆ ಶ್ರಾವಣ ಮಾಸ ಮಹಾತ್ಮೆಯು ಸಮಾಪ್ತವಾಯಿತು. ಶ್ರೀ ಕೃಷ್ಣಾರ್ಪಣಮಸ್ತು.